ಅಥವಾ ತುಫಾನ್ ಆಗಿದೆ ಮತ್ತು ಹೋಗಬೇಡಿ ಅಂತಲೂ ಹೇಳಿದ್ದೆ. ಈಗ ಏನು ಹೇಳೋಂಗಿಲ್ಲ. ಈಗ ಒಬ್ಬರು ನೋಡಿ ಒಬ್ಬರು ಹೋಗುವಂಥದ್ದು ಈಗ ಭಾಳ ಬೇಜಾರಾಗಿದೆ. ಮಂಗಳೂರದಿಂದ ಮುರುಡೇಶ್ವರವರಿಗೆ ಹೆಚ್ಚು ಕಡಿಮೆ 11 ಅಂತ ಕಾಣ್ತದೆ. ಈ ವರ್ಷ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಏನು ಸಾವನ್ನಾಗ ನೋಡ್ತಾ ಇರೋದು. 20 ದಿನಕ್ಕೆ 12 ಜನ ಆದರು. ಭಾಳ ನೋವಾಗಿದೆ. ಆದರೆ ನಾವು ಅವರಿಗೆ ಮತ್ತೆ ಹೇಳ್ತೀನಿ, ನಿಷೇಧ ಬೋಟ್ನವರಿಗೆ ಮಾತ್ರ 3 ತಿಂಗಳ ನಡೆಯಿತು. ಈಗ 2 ತಿಂಗಳ ಮಾಡಿದ್ದಾರೆ, 61 ದಿವಸ ಏನೋ ಮಾಡಿದ್ದಾರೆ. ಅದು ಈಗ ಹೋಗಬೇಡಿ ಅಂತ ಎಲ್ಲರಿಗೂ ಹೇಳಿದ್ದೀವಿ. ಆಗಸ್ಟ್ 15ರವರೆಗೆ ಹೋಗಲಿಕ್ಕಿಲ್ಲ ನಡಿ ವಾತಾವರಣ, ಅಥವಾ ಸಮುದ್ರ ಏನಾದರೂ ಶಾಂತ ಆದರೆ ಮತ್ತೆ ಹೋಗುವಂಥದ್ದು ಏನು ಅಂತೇಳಿ ಯೋಚನೆ ಮಾಡ್ತೇವೆ. ನಿಮ್ಮ ಮುಖಾಂತರ ಮತ್ತೆ ಮನವಿ ಮಾಡ್ತೀನಿ ಅವರಿಗೆ, ಯಾರೂ ಹೋಗಬೇಡಿ ಅಂತ. ನಾವು ಪ್ರತಿ ವರ್ಷ ಏನು ಲೈಸೆನ್ಸ್ ರಿನ್ಯೂವಲ್ ಅಂತೇಳಿ ಮಾಡ್ತೇವೆ, ಅಂದರೆ ಬೋಟ್ RC ರಿನ್ಯೂವಲ್ ಅಂತೇಳಿ ಮಾಡ್ತೇವೆ. ಆಗ ಓನರ್ ಹತ್ರ ಬರೆಸ್ಕೊಳ್ತೇವೆ, ನೀವು ಎಷ್ಟು ಜನ ಇದ್ರಿ, ಅಷ್ಟು ಜಾಕೆಟ್ ಇದೆಯೇ ಇಲ್ಲ ಅಂತ. ಇದೆ ಅಂದೇಳಿ ಬರ್ಕೊಟ್ಟು ಬರ್ತಾರೆ. ಜಾಕೆಟ್ ಹಾಕೊಳ್ಳೋದು ಇದರಿಂದ ಇದು ಅನಾಹುತ ಆಗಲಿಕ್ಕೆ ಸಾಧ್ಯ ಇದೆ. ನಾವು ಸರ್ಕಾರದಿಂದನೂ ಆದಷ್ಟು ಕೊಡ್ತಾ ಇದ್ದೇವೆ. ಅಂದರೆ ದೊಡ್ಡ ಪ್ರಮಾಣ ಆದ್ದರಿಂದ ಹೆಚ್ಚು ಕಡಿಮೆ ಏನು 1,00,000 ಜನರಷ್ಟೇ ಆಗ್ತದೆ. 8,000 ನಾಡು ದೋಣಿ ಉಂಟು. ಅಲ್ಲ ಕಡೆ ಮತ್ತೊಂದು ಸರ್, ಆ ಜಾಕೆಟ್ ಬಗ್ಗೆ ಅದು ಹಾಕೊಂಡು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೊಂದು ರೀತಿ ವಿನ್ಯಾಸದ ಒಂದು ಜಾಕೆಟ್ ಇದೆ, ಅದನ್ನು ತಮಗೆ ಸಪ್ಲೈ ಮಾಡಿದ್ರೆ ಒಳ್ಳೆ ಆಗ್ಬೋದು. ಅದನ್ನು ನೋಡ್ತಾ ಇದ್ದೇವೆ. ಜಾಕೆಟ್